ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ದೇವುಬಾ. ಇವತ್ತು ಯಾರಿಗೂ ಬೈತೆ ಅಲ್ಲ, ನಾನು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ. ಅದು ಯಾರು ಅಂತ ಹೇಳಿದ್ರೆ ಅದ್ವಿತಾ ಅಂತ ಹೇಳಿ, ಯಂಗ್ ಚಾರ್. ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ, ಅದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾತಾಡೋಣ. ಅವರ ದಿನಚರಿ ಹೇಗಿರುತ್ತೆ, ಅವ್ರಿಗೆ ಇನ್ಸ್ಪಿರೇಷನ್ ಯಾರು, ಹೇಗೆಲ್ಲ ಫಸ್ಟ್ ಪ್ರೈಸ್ ತಗೊಂಡ್ರು ಅಂತ ಎಲ್ಲವನ್ನ ಮಾತನಾಡೋಣ. ಅದ್ವಿತಾ ಅವರೇ ನಮಸ್ಕಾರ. ನಮಸ್ಕಾರ. ಹಾಯ್. ಹಾಯ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಏನು ತಿಂದ್ರಿ ಇವಾಗ? ನಾನು ಈಗ ಪೂರಿ ತಿಂದೆ. ಆ್ಯಕ್ಚುಲಿ ಇವಾಗ ಏನು ಮಾಡ್ತಿರೋದು ನೀವು? ಏನು ಓದ್ತಿದ್ದೀರಾ? ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೀವಿ. ಯಾವ ಸ್ಕೂಲಲ್ಲಿ? ಸೌಂದರ್ಯ ಸ್ಕೂಲ್ ಅಲ್ಲ. ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟಾ, ಲಾಸ್ಟ್ ಬೆಂಚ್ ಸ್ಟೂಡೆಂಟಾ? ಫಸ್ಟ್ ಬೆಂಚ್. ಫಸ್ಟ್ ಬೆಂಚಾ? ನಿಮ್ಮ ಟೋಟಲ್ ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ? ಫುಲ್ ಕ್ಲಾಸ್. ಹಾಂ. ಬಾಯ್ಸ್ 10 ಇದ್ದಾರೆ, ಗರ್ಲ್ಸ್ 20 ಇದ್ದಾರೆ. 20 ಇದ್ದಾರೆ. ಓಕೆ, ನೀವು ಇಷ್ಟು ಗರ್ಲ್ಸ್ 20 ಬಾಯ್ಸ್ 10 ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ? ಗರ್ಲ್ಸ್ ನಮಗೆಲ್ಲ ಫ್ರೆಂಡ್ಸ್, ಬಟ್ ಬಾಯ್ಸ್ ಯಾರೂ ಇಲ್ಲ. ಬಾಯ್ಸ್ ಯಾರು ಇಲ್ಲ. ಗರ್ಲ್ಸಲ್ಲಿ ನಿಮಗೆ ತುಂಬ ನಿಮ್ಮ ಮನೆಗೆ ಬರೋರು ಅಥವಾ ನಿಮ್ಮ ಫುಡ್ಡನ್ನ ಶೇರ್ ಮಾಡೋರು ಅಂಥ ಫ್ರೆಂಡ್ಸ್ ಯಾರಿದ್ದಾರೆ? ಯಾರು ಶೇರ್ ಮಾಡಲ್ಲ, ಮ್ಯಾಮ್ ನಮ್ಮನ್ನು ನೋಡ್ತಿರ್ತಾರೆ. ನೀವು ತೊಗೊಂಡೋಗಿ ತಿನ್ಬೇಕಿಲ್ಲ. ಈ ಸ್ನ್ಯಾಕ್ಸು, ಕುರ್ಕುರೆ, ಚಿಪ್ಸ್ ಅಂತ ಇರ್ತಾವೆ, ಅವೆಲ್ಲ ತಗೊಂಡು ಹೋಗ್ಬೋದಾ? ಈ ಥರ ಕುರ್ಕುರೆ ಎಲ್ಲ ತೊಗೊಂಡು ಹೋಗೋಂಗಿಲ್ಲ, ಫ್ರೂಟ್ಸ್ ಆ ಥರ ಹೆಲ್ತ್ ಫುಡ್ಸ್ ತೊಗೊಂಡು ಹೋಗೋದು. ಓಕೆ, ಇವಾಗ ನೀವು ಶೇರ್ ಎಲ್ಲ ಮಾಡೋಂಗಿಲ್ಲ ಈಗ, ಮತ್ತು ಕುರ್ಕುರೆ ಎಲ್ಲ ತಗೊಂಡು ಹೋಗಂಗಿಲ್ಲ. ಓಕೆ, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ನಾವು 6 o'clock ಅಷ್ಟೊತ್ತಿಗೆ ಎದ್ದೇಳ್ತೀವಿ. ಎಷ್ಟು ಗಂಟೆ ಮಲಗ್ತೀರಾ? 9 o'clock, ಒಂದೊಂದ್ಸತಿ 10 o'clock. ಓಕೆ, ಈಗ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ? 6 o'clock. ಓಕೆ, ಎದ್ದಾದ್ಮೇಲೆ ಏನೇನು ಮಾಡ್ತೀರಾ? ಎದ್ದಾದ್ಮೇಲೆ ಹಲ್ಲುಚ್ಚಕ್ಕೆ ಹೋಗ್ತೀನಿ, ಸ್ನಾನ ಮಾಡಕ್ಕೆ ಹೋಗ್ತೀನಿ, ಆಮೇಲೆ ಸ್ಕೂಲ್ ಪ್ಯಾಕ್ ಮಾಡ್ಕೊತೀನಿ, ತಿಂಡಿ ತಿಂತೀನಿ, ಆಮೇಲೆ ಸ್ಕೂಲಿಗೆ ಹೋಗ್ತೀನಿ. ಹೋಮ್ವರ್ಕ್ ಎಲ್ಲ ಮಾಡಲ್ಲ? ಮಾಡ್ತೀನಿ. ಈಗ ಫಸ್ಟ್ ಪೀರಿಯಡ್ ಡೈಲಿ ಯಾವುದು ಇರುತ್ತೆ? ಹಿಂದಿ. ಡೈಲಿ ಫಸ್ಟ್ ಪೀರಿಯಡ್ ಹಿಂದಿ? ಇಲ್ಲ, ಡೈಲಿ ಅಲ್ಲ, ಒಂದೊಂದ್ಸತಿ ಹಿಂದಿ, ಒಂದೊಂದ್ಸತಿ ಬೇರೆ ಬೇರೆ ಪೀರಿಯಡ್. ಓಕೆ, ಆಮೇಲೆ ಸ್ಪೋರ್ಟ್ಸ್ಗೆಲ್ಲ ಆಡಕ್ಕೆ ಸಂಜೆ ಹೊತ್ತು ಆಡಕ್ಕೆ ಬಿಡ್ತಾರಾ? ಇಲ್ಲ, ಇರುತ್ತೆ ಪಿ ಟಿ, ಮಧ್ಯದ ಪೀರಿಯಡಲ್ಲೆಲ್ಲ ಬಿಡ್ತಾರೆ. ಆಮೇಲೆ ನೀವು ಅಮ್ಮ ನಿಮ್ಮನ್ನು ಇದಕ್ಕೆ ಬಿಡ್ತಾರಾ, ಸ್ಕೂಲಿಗೆ ಅಮ್ಮ ಬಿಡ್ತಾರಾ ಅಥವಾ ಅಪ್ಪ ಬಿಡ್ತಾರಾ? ನೀವು ಹೇಗೆ ಹೋಗ್ತೀರಾ ನೀವು ಇದು ಸ್ಕೂಲಿಗೆ? ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಓಕೆ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಒಟ್ಟು ಕ್ಲಾಸ್ ಅಲ್ಲ, ಇಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 5. ನಾನು, ನಮ್ಮ ಅಜ್ಜಿ, ತಾತ, ಅಪ್ಪ ಅಮ್ಮ ಇವೆಲ್ಲ ಇದಾರಲ್ಲ. ಸ್ಕೂಲಿಗೆ ನಿಮಗೆ ಬಿಡೋದು ಯಾರು ವ್ಯಾನ್ ತನಕ? ನಮ್ಮ ಅಜ್ಜಿ ಡೈಲಿ ಅಜ್ಜಿ ಬಿಡ್ತಾರೆ. ಇವಾಗ ನೀವು ನಿಮ್ಮಲ್ಲಿ ಕಂಪ್ಲೇಂಟ್ ಇದೆ. ಏನು ಅಂತ ಹೇಳಿದ್ರೆ, ನೀವು ಮನೆಯಿಂದ ನೀವು ವ್ಯಾನ್ ತನಕ ಹೋಗ್ತೀರಾ, ವ್ಯಾನ್ ಹತ್ತಾದ್ಮೇಲೆ ಅಜ್ಜಿ ಯಾರಿಗೂ ಗೊತ್ತಿಲ್ಲ, ತಾತ ಯಾರಿಗೂ ಗೊತ್ತಿಲ್ಲ, ಅಪ್ಪ ಯಾರಿಗೂ ಗೊತ್ತಿಲ್ಲ, ಹೆಂಗೆ ನೀವು ಸಪ್ರೇಟ್ ಸ್ಕೂಲಲ್ಲಿ ನೀವು ಇದು ಮಾಡಿಬಿಡ್ತೀರಾ? ಯಾಕೆ ಹೆಂಗದು? ಅದು ಈ ಕಡೆ ಫ್ರೆಂಡ್ಸ್ ಕುಂತಿರ್ತಾರೆ, ಬಾಯ್ ಮಾಡಕ್ಕಾಗಲ್ಲ, ಅವ್ರು ಯಾವಾಗಲೂ ನಮ್ಮನ್ನೇ ನೋಡ್ತಿರ್ತಾರೆ, ಅಷ್ಟೇ. ಮತ್ತೆ ಬೇರೆ ಇನ್ನೇನಿಲ್ಲ. ಎಲ್ಲಿ ಅಜ್ಜಿ ಬಂದ್ಬಿಟ್ಟಿದ್ರೆ ಅವ್ರು ಬಂದಿದ್ರೆ ಗೊತ್ತಾಗಬಾರ್ದು ಅಂತ ಏನು ಮಾತ್ರ ಏನಿಲ್ಲ. ನೀವು ಡಿಫ್ರೆಂಟ್ ಒಂಥರ. ಓಕೆ, ನೀವು ಮನೆಯಲ್ಲಿ ಅಕ್ಕಪಕ್ಕ ಆಟ ಆಡ್ತೀರಲ್ಲ, ಅವ್ರದ್ದು ಫ್ರೆಂಡ್ಸ್ ಹೆಸರು ಹೇಳಿ. ಅವರು ದರ್ಶನ, ಜೋಯಾ, ಅವರಿಬ್ಬರೇ ಇರೋದು ಗರ್ಲ್ಸ್. ಬಾಯ್ಸ್ ಎಲ್ಲ ಜೊತೆ ಆಟ ಆಡೋಲ್ಲ. ಬಟ್ ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಟ ಆಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಡಾಮಿನೇಟ್ ಮಾಡ್ತೇನಂತೆ, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹೇಳಿದ ಆಟನೇ ಆಡಬೇಕು ಅಂತ ಹೇಳಿ. ಅದೊಂದು ಗೇಮ್ ಆಗಿರುತ್ತೆ. ಅಲ್ಲಿ ನೀವು ಯಾರು ಡಾಮಿನೇಟ್ ಮಾಡಲ್ಲ. ನಾನು ಹೇಳ್ದಂಗೆ ಮಾಡೋ, ಈ ಆಟ ಆಡೋಣ, ಐಸ್ ಬೇಸ್ ಆಡೋಣ. ಒಬ್ರು ನಾವ್ ಹೇಳ್ದಂಗೆ ಕೇಳ್ತಾರೆ, ಮತ್ತೆ ಅವ್ರ ಚಾನ್ಸ್ ಆಗುತ್ತೆ, ಮತ್ತೆ ಅವ್ರು ಹೇಳ್ದಂಗೆ ಕೇಳಬೇಕು, ಇನ್ನೊಂದು ಸ್ವಿಚ್ ಆಗುತ್ತೆ, ಹಂಗೆ ಆ ಥರ. ನಿಮ್ಗೆ ಯಾವತ್ತು ಆಟ ಅಂದ್ರೆ ತುಂಬ ಇಷ್ಟ ನಿಮಗೆ? ಚಾಕ್ಲೇಟ್ ಬಾಕ್ಸ್, ಖೋಖೋ. ಚಾಕ್ಲೇಟ್ ಬಾಕ್ಸ್, ಖೋಖೋ ತುಂಬ ಇಷ್ಟ. ಸೈಕ್ಲಿಂಗ್ ಎಲ್ಲ ಮಾಡ್ತೀರಂತೆ ನೀವು? ಮಾಡ್ತೀವಿ. ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀರಂತೆ? ಸ್ವಿಮ್ಮಿಂಗ್ ಮಾಡ್ತೀರಾ? ಸ್ವಲ್ಪ ಬರುತ್ತೆ, ಅದು ಜಾಸ್ತಿ ಆಳ ಇರುತ್ತೆ. ಓಕೆ, ಇಷ್ಟೊತ್ತು ನಾವು ತುಂಬ ಹೊತ್ತು ಕಾಯಿಸೋದು ಬೇಡ. ಈಗಾಗಲೇ ಇವರು ಫಸ್ಟ್ ಪ್ರೈಸನ್ನು ಲೈಫಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದಾರೆ, ಅದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಬರೀ ಅವ್ರ ಎಕ್ಸೈಟ್ಮೆಂಟ್. ಫಸ್ಟ್ ಪ್ರೈಸ್ ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡಿದ್ರು, ದೊಡ್ಡಪ್ಪ ನಮಗೆ ಫಸ್ಟ್ ಪ್ರೈಸ್ ಬಂದಿದೆ, ಬಾ ಅದನ್ನು ನಾನು ನೋಡಬೇಕು, ನಿನಗೆ ಅದನ್ನು ಫಸ್ಟು ತೋರಿಸ್ಬೇಕು, ಬೇರೆ ಯಾರಿಗೂ ತೋರಿಸಲ್ಲ ಅಂತೇಳಿ ಅದನ್ನು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಅದು ಫಸ್ಟ್ ಪ್ರೈಸ್ ಹೇಗಿರುತ್ತೆ ಅಂತ ನೋಡೋಣ. ತೋರಿಸ್ತಾರೆ ಇವಾಗ? ತೋರಿಸಿ. ವಾವ್, ನಮಗಂತೂ ತುಂಬ ಖುಷಿ ಆಗ್ತಿದೆಲ್ಲ. ಈಗ ನಾವೇನೇ ತಿಂಡಿ ಕೊಡ್ಬೋದು, ಏನೇ ಮುದ್ದು ಮಾಡ್ಬೋದು, ಇಲ್ಲೇ ಟ್ರಿಪ್ ಕರ್ಕೋಬೋದು, ಬಟ್ ಮಕ್ಕಳಿಗೆ ಸ್ಕೂಲಲ್ಲಿ ಹೊರಗಡೆ ಫಸ್ಟ್ ಪ್ರೈಸ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂತ, ಎಕ್ಸೈಟ್ಮೆಂಟ್ ಇರುತ್ತೆ ಅಂತದ. ಪಾಪನ ಕೇಳೋಣ.
ವಾವ್, ಸೂಪರ್. ಸೌಂದರ್ಯ ಸ್ಕೂಲ್ ಅದ್ಭುತ ಅವರಿಗೆ ಬಂದ್ಬಿಟ್ಟಿದೆ ನೋಡಿ ಫಸ್ಟ್ ಪ್ರೈಸ್ ಎಲ್ಲ ಇದು. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಆಕ್ಚುಲಿ ರಾತ್ರಿಯಿಂದ ಅವ್ರಿಗೆ ನಿದ್ದೆನೇ ಬಂದಿಲ್ಲ ಅವರಿಗೆ ಫಸ್ಟ್ ಪ್ರೈಸ್ ಬರಲಿಕ್ಕೆ. ಅದು ಫಸ್ಟ್ ಪ್ರೈಸ್ ಬಂದ್ರೆ ದೊಡ್ಡಪ್ಪನ ತೋರಿಸ್ಬೇಕು ಅಂತ ಹೇಳಿ. ಇದು ಸೂಪರ್ ಆಗಿದೆ. ವಾವ್, ನೋಡಿ ಬುಕ್ಸ್ ಕೊಟ್ಟಿದ್ದಾರೆ ಗಿಫ್ಟ್ ಆಗಿದ್ದು. ಇದು ಲೈಫ್ ಟೈಮ್ ಕೂಡ ಅದು ಮೆಮೊರಬಲ್, ಮೋಸ್ಟ್ ಮೆಮೊರಬಲ್ ಡೇ. ಫಸ್ಟ್ ಪ್ರೈಸ್ ಅದ್ಭುತ ಅವರಿಗೆ ಬಂದಿರೋದು. ಈ ಫಸ್ಟ್ ಪ್ರೈಸ್ ಹೇಗೆ ಬಂತು, ಏನಕ್ಕೋಸ್ಕರ ಬಂತು ಅದ್ಭುತ? ನಾವು ಕೃಷ್ಣ ಜನ್ಮಾಷ್ಟಮಿ ಕಾಂಪಿಟೇಷನ್ ಇತ್ತು, ಆಗ ನಾವು ಇದನ್ನ ಮಾಡಿದ್ವಿ, ಅದಕ್ಕೆ ಪ್ರೈಸ್. ವಾವ್, ತುಂಬಾ 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 ಖುಷಿ ಆಗುತ್ತೆ ನನಗಂತೂ. ಇವಾಗ ತುಂಬಾ ಖುಷಿ ಆಯ್ತಲ್ಲ. ಇವಾಗ ಇದನ್ನ ಯಾವಾಗ ಕೊಟ್ರು? ಇದನ್ನ ನೆನ್ನೆ ಕೊಟ್ರಾ? ಈಗ ಹೇಗೆ ಅನಿಸ್ತು ನಿಮ್ಗೆ ತಗೊಂಡಾಗ ಇದನ್ನ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾರ್ಯಾರಿಗೆಲ್ಲ ತೋರಿಸಿದ್ರಿ? ನನ್ನ ಫ್ರೆಂಡ್ ಒಬ್ಳಿಗಷ್ಟೇ, ಎಲ್ಲರಿಗೂ ತೋರಿಸ್ಲಿಲ್ಲ. ಹಾ, ನಾನು ಸ್ಕೂಲಲ್ಲಿ ಸಿಗ್ದಿಲ್ಲ, ಲ್ಯಾಬಲ್ಲಿ. ವಾವ್, ಸೂಪರ್. ತುಂಬಾ ಖುಷಿ ಆಯ್ತು ನನಗಂತೂ. ನೀವು ಇದು ಕಾಲ್ ಮಾಡಿ ಹೇಳಿದಾಗ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳಿದಾಗ. ಓಕೆ, ನಿಮ್ಮ ಫ್ರೆಂಡ್ಸ್ಗಳು ಏನು ಹೇಳ್ತೀರಿ ಇವಾಗ ಈ ಫಸ್ಟ್ ಪ್ರೈಸ್ ತಗೊಂಡಿದ್ದಕ್ಕೆ ಮತ್ತೆ ಈ ಪ್ರೈಸ್ ಬಗ್ಗೆ? ಎಲ್ಲ ಕಂಗ್ರಾಚ್ ಹೇಳ್ತಾರೆ, ಆಮೇಲೆ ಏನೇನೋ ಹೊಗಳುತ್ತಾರೆ ಅಷ್ಟೇ. ಅಷ್ಟೇ ಅಲ್ಲ? ಓಕೆ, ಥ್ಯಾಂಕ್ಸ್. ನಮ್ಮ ಫಸ್ಟ್ ಟೈಮ್ ಫಸ್ಟ್ ಪ್ರೈಸ್ ತಗೊಳ್ಳೋಂಥ ಅದ್ಭುತ ಅವರಿಗೆ ನಾವು ಕೂಡ ಕಂಗ್ರಾಚುಲೇಷನ್ ಹೇಳೋಣ. ಹೀಗೆ ತಗೋತಾ ಇರಿ, ನೀವು ಯಶಸ್ಸನ್ನ ಗಳಿಸಿ. ಓಕೆ, ಬಾಯ್ ಬಾಯ್.